ಹೇಗಿದೆ ನೋಡಿ ಊರು ಹೈದರಾಬಾದ್ ಹೇಗಿದೆ ಟ್ರಾಫಿಕ್. ಯಾವುದು ಬೆಂಗಳೂರನ್ನೇ ಕಂಪೇರ್ ಮಾಡ್ತೀವಿ ಹೈದರಾಬಾದು ಅಂತ, ನೋಡಿ ಇಲ್ಲೇ ಹೇಗಿದೆ ಅಂತ ನೀವೇ ಹೇಳಿ. ಇದೊಂದು ಜಂಕ್ಷನ್ ಥರ ಇದೆ. ಕೊಟ್ಟಗೋಡ ಸಿಗ್ನಲ್ ಅಂತಾರೆ ಇದನ್ನು. ಓಕೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನೋಡಿ ಎಲ್ಲರೂ ಹೂವು ಹಣ್ಣೆಲ್ಲ ಇಟ್ಕೊಂಡು ಮಾರ್ತಿದ್ದಾರೆ ರಸ್ತೆಯಲ್ಲಿ. ಎಲ್ಲ ಸೇಮ್ ಅನಿಸುತ್ತೆ ಗುರು ನಮಗೇನು ಆಂಧ್ರ, ಕರ್ನಾಟಕ, ತೆಲಂಗಾಣ ಎಲ್ಲ ಆಲ್ಮೋಸ್ಟ್ ಅದೇ ವೈಬ್ ಬರುತ್ತೆ. ಯಾಕಂದರೆ ನಮ್ಮ ಆಚರಣೆಗಳು, ಪದ್ಧತಿಗಳೆಲ್ಲ ಆಲ್ಮೋಸ್ಟ್ ಅದೇ ರೀತಿಯಲ್ಲಿ ಇದೆ. ನೋಡೋಣ ರೆಕಾರ್ಡಿಂಗ್ ಹೇಗೆ ಬರ್ತಿದೆ. ಏನು ಪ್ರಾಬ್ಲಮ್ ಅಂದರೆ ವಾಯ್ಸ್ ಕ್ಯಾನ್ಸಲೇಷನ್ ಇರಬೇಕು ನಮಗೆ, ಅದೇ ಮ್ಯಾಟ್ರ್ ಆಗೋದು. ವಾಯ್ಸ್ ಕ್ಯಾನ್ಸಲೇಷನ್ ಇಲ್ಲಿ ನೋಡಿ, ಇಲ್ಲೊಂದು ಅಮ್ಮನವ್ರ ದೇವಸ್ಥಾನ ಇದೆ, ಇಲ್ಲಿ ಏನೋ ಫೇಮಸ್ ಅನ್ಕೋತೀನಿ. ಒಂದು ಸಲನೂ ಹೋಗೋಕ್ಕಾಗ್ತಿಲ್ಲ ಅದು. ಸಲ ಹೋಗ್ಬೇಕು ಒಂಥರ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಇದ್ದೀನಿ. ರೀಲ್ಸಲ್ಲಿ ನೋಡಿದ್ದೀನಿ, ಡೈರೆಕ್ಟಾಗಿ ಹೋಗಿ ನೋಡ್ಬೇಕು ಹೆಂಗಿದೆ ಅಂತ. ಒಮ್ಮೆ ಆದರೂ ನೋಡಬೇಕು. ಇದು ಒಂಥರ ಪೀಸ್ ಆಗಿದೆ ಇಲ್ಲಿ. ಬರ್ತದೆ ಇದು ಬಂದ್ಬಿಟ್ಟು ಎಮಿಷನ್ ಟೆಸ್ಟಿಂಗ್ ಮಾಡ್ತೀರಾ ಅಂದರೆ ಏನಂಗಂದರೆ ಅಂತಿದ್ದಾರೆ ಇವರು. ಇಲ್ಲಿ ಬಳಸೋದು ಪದ ಬಂದ್ಬಿಟ್ಟು ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲ ಪೊಲ್ಯೂಷನ್ ಟೆಸ್ಟಿಂಗು ಅಂತ ಹೇಳ್ತಾರಂತೆ. ನನಗೆ ಗೊತ್ತಿಲ್ಲ ಗುರು, ನಾವು ಬೆಂಗಳೂರಲ್ಲಿ ಬರೀ ಎಮಿಷನ್ ಅಂತ ಅನ್ಕೋತಿದ್ದೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮ್ಮ ಬೆಂಗಳೂರಲ್ಲಿ ಎಮಿಷನ್ ಟೆಸ್ಟು ಇಲ್ಲ ಪೊಲ್ಯೂಷನ್ ಸರ್ಟಿಫಿಕೇಟ್ ಕೊಡಬೇಕಂದ್ರೆ 6 ತಿಂಗಳ ಕೊಡೋದು. ಬಟ್ ಇಲ್ಲೇನಂದರೆ 1 ವರ್ಷ ಕೊಡ್ತಾರೆ ಇವರು, 1 ವರ್ಷ. ಆಮೇಲೆ ಇಲ್ಲೇನು ಹೋಲೋಗ್ರಾಮ್ ಪದ್ಧತಿ ಇಲ್ವಂತೆ. ಇಲ್ಲೇನಂದರೆ ಎಲ್ಲ ಅಪ್ಲೋಡ್ ಮಾಡಿಬಿಡ್ತಾರೆ ಆನ್ಲೈನಲ್ಲಿ. ಸೊ ನೀವು ಬೇಕಾ ವ್ಯಾಲಿಡೇಟ್ ಮಾಡ್ಕೋಬೋದು, ಎಲ್ಲ ಲಿಂಕ್ ಆಗಿಬಿಡುತ್ತಲ್ಲ. ಸೊ ನೀವು ಎವ್ರಿ ಟೈಮ್ ಇದನ್ನು ಕ್ಯಾರಿ ಮಾಡಬೇಕು ಅನ್ನೋದು ಮ್ಯಾಟ್ರೇ ಆಗೋಲ್ಲ ಇದು. ಸೊ ಜಸ್ಟ್ ನೀವು ಇದನ್ನು ಇಟ್ಕೊಂಡಿದ್ರೆ ಸಾಕು, ಆನ್ಲೈನ್ಗೆ ಆದಷ್ಟು ಅದೇ ಅಪ್ಡೇಟ್ ಆಗಿಬಿಡುತ್ತೆ ಇದು. ಅದೊಂಥರ ಸೂಪರ್ ಅಲ್ಲ, ನನಗೇನೋ ಬೆಟರ್ ಅನಿಸ್ತದು. ನಮ್ಮ ಕರ್ನಾಟಕದಲ್ಲೂ ಹಿಂಗೆ ಮಾಡಿಬಿಟ್ರೆ ಆರಾಮು ಪೀಸು. ಯಾವನ್ ಗುರು ಬರೀ 6 ತಿಂಗಳಿಗೂ ಮಾಡ್ಕೊಂಡು ಬರ್ತಾರೆ ಟೆಸ್ಟಿಂಗ್ನ ಹೇಳಿ. 1 ವರ್ಷ ಅಂದರೆ ಆರಾಮಾಗುತ್ತೆ ಜನರಿಗೆ. ಯಾವಾಗ ಒಂದು ಇವಾಗ ನಂದೇ ನೋಡಿ ಎಮಿಷನ್ ಮರ್ತೋಗ್ಬಿಟ್ಟು ಒಂದು 15 ದಿನ ಆಗಿತ್ತು. ಆಮೇಲೆ ನಾನೇನು ಅಂದ್ಕೊಂಡೆ, ನಾವು ಹೈದ್ರಾಬಾದ್ ಕಡೆ ಬಂದರೆ ಬೆಂಗಳೂರ್ದು ಎಮಿಷನ್ ಟೆಸ್ಟ್ ಬಂದು ಇಲ್ಲಿ ವ್ಯಾಲಿಡ್ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನಾವು ಕೇಳ್ಕೊಂಡು ಹೇಳಿದ್ರೆ ಇಲ್ಲ ಸರ್, ಎಲ್ಲಿ ಬೇಕಾದರೂ ಮಾಡಿಸ್ಕೋಬೋದು, ಆಲ್ ಓವರ್ ಇಂಡಿಯಾ ವ್ಯಾಲಿಡ್ ಇರುತ್ತೆ. ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕ್ಸಲ್ಲಿ ಎಮಿಷನ್ ಟೆಸ್ಟಿಂಗ್ ಇರ್ತಲ್ಲ, ಇಲ್ಲೆಲ್ಲ ಹಂಗಿಲ್ಲ. ಒಂದು ಚಿಕ್ಕದು ಓಮ್ನಿ ಕಾರ್ ಹಾಕೊಂಡ್ಬಿಟ್ಟಿರ್ತಾರೆ ಇವರು, ಓಮ್ನಿ ಕಾರಲ್ಲೇ ಎಲ್ಲ ಮಾಡೋದಿದೆ. ನೋಡಿ ಹೆಂಗಿದೆ ಸಿಸ್ಟಮು, ಒಂದೊಂದು ಊರಲ್ಲಿ ಒಂದೊಂದು ಥರ ಇದೆ. ನಮ್ಮ ಬೆಂಗಳೂರಲ್ಲಿ ನೀವು ಮಾಡ್ಕೋಬೇಕಂದ್ರೆ ಅಂದರೆ ಅಷ್ಟೇ, ಎಲ್ಲಾದರೂ ಆದರೂ ಪೆಟ್ರೋಲ್ ಪಂಪ್ಸಲ್ಲಿ ಹೋಗಿ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲ, ಆ ರೀತಿ ಇಲ್ಲ ಆಗುತ್ತೆ. ಇನ್ನಾದರೂ ಈ ರೋಡಲ್ಲಿ ಯಾವ ರೇಂಜಿಗೆ ಇರುತ್ತೆ ಟ್ರಾಫಿಕ್ಕು ಅಂದರೆ ಇಲ್ಲಿವರೆಗೂ ಜಾಮ್ ಆಗುತ್ತೆ ಗುರು. ಇವತ್ತು ನೋಡಿದ್ರೆ ಅಜ್ಜಿ ಏನು ಟ್ರಾಫಿಕ್ಕೇ ಇಲ್ಲ ಗುರು, ಟ್ರಾಫಿಕ್ಕೇ ಇಲ್ಲ. ಮೇ ಬಿ ಬಿಕಾಸ್ ಆಫ್ ಹಬ್ಬ ಅನಿಸುತ್ತೆ. ನೋಡಿ ಇವಾಗ ಸ್ಕ್ರೀನ್ ಟಚ್ ಮಾಡೋಕ್ಕಾಗುತ್ತಾ? ಆಗಲ್ಲ, ಸಿಗ್ನಲ್ ಹೋಗ್ಬಿಡುತ್ತೆ. ಇರಲಿ ಗುರು, ಇಲ್ಲಿ ಸ್ವಲ್ಪ ಸಿಗ್ನಲ್ ಕ್ಲೀನ್ ಇರಲಿ, ನಾವು ನಿಲ್ಸೋಣ ಆರಾಮಾಗಿ, ಮುಗ್ಗೋಕ್ಕಾದ್ರೂ ಆಗುತ್ತೆ. ಫೋನ್ ಮಾಡ್ಬೋದು, ಸಿಗ್ನಲ್ ಬಿದ್ದರೆ ಹೋಗ್ತಾಗ್ಬೋದು. ಇದೇ ಗುರು, ಹೈದರಾಬಾದಲ್ಲೂ ಬೇಜಾನ್ ಕಾರುಗಳೈತೆ ಗುರು. ಒಳ್ಳೆ BMW, ಆಡಿಗಳು, ಬೆಂಜು ಎಲ್ಲ ಇದೆ ಇಲ್ಲೂ. ಮರ್ಸಿಡೀಸ್ ಕಾರ್ಸ್ ನಿಮ್ಗೆ ಯಾವ್ದು ಬೇಕು ಹೇಳಿ. ಬೆಂಗಳೂರು ಥರನೇ ಆಲ್ಮೋಸ್ಟ್ ನಮ್ಗೆ ಹಂಗೆ ಅನಿಸ್ತಿದೆ. ಒಂದು ಕಾರ್ಸಿಂದ ಹಿಡಿದು ಒಂದು ಸುತ್ತೋ ಕಡೆ ಜಾಗ ಆಗಲಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾರುಗಳು ಇದೆ ಇಲ್ಲೂ. ಇಲ್ಲೇನು ಕಡಿಮೆ ಇಲ್ಲ ಗುರು, ಜನರು ಆಲ್ಮೋಸ್ಟ್ ಎಲ್ಲ ಅದೇ ಕ್ವಾಲಿಟಿ ಇದೆ. ಎಲ್ಲರೂ ಚೆನ್ನಾಗವರೇ ಇದ್ದಾರೆ. ನೋಡೋಣ ಇದು ಹೆಂಗೆ ಬರುತ್ತೆ ಏನು ಅಂತ ಗೊತ್ತಾಗ್ತಿಲ್ಲ ನನಗೂ.
ನೋಡಿ ಗುರು ಸೇಯಿಂಗ್ ದ ಗರ್ಲ್ ಇಸ್ ಬ್ಯೂಟಿಫುಲ್ ಬಟ್ ಮನಿ ಇಸ್ ಪವರ್ಫುಲ್. ಗುರು ಡೈಲಾಗು ಏನಪ್ಪ. ನಮ್ಮ ಬೆಂಗಳೂರಲ್ಲಾದರೆ ಕನ್ನಡದಲ್ಲಿ ಆಗ್ತಾರೆ, ಇಲ್ಲಿ ಇಂಗ್ಲೀಷಲ್ಲಿ. ಇದು ನಾನು ಫಸ್ಟ್ ಟೈಮ್ ಗುರು ನೋಡ್ತಿರೋದು, ಅಬ್ಸರ್ವ್ ಮಾಡಿಲ್ಲ ನಾನು. ಒಬ್ಬೊಬ್ರದ್ದು ಒಂದೊಂದು ಥರ ಸೇಯಿಂಗ್ ಇರುತ್ತೆ ಇಲ್ಲಿ. ಕ್ರೇಜಿ ಅಲ್ಲ ಗುರು. ನೋಡ್ರಿ, ಇದೊಂದು ವಾಟರ್ ಟ್ಯಾಂಕರ್ ಅಂತ ನೋಡಿ ಹೆಂಗಿದೆ ನೋಡಿ, ಎಷ್ಟಿದೆ ಅದು ನೋಡಿದ್ರೆ ಅಮ್ಮ ಭಯ ಆಗುತ್ತೆ ನನಗೆ. ಇನ್ನೂ ವಾಟರ್ ಸಮಸ್ಯೆ ಇದೆ ಅಂತ ಅರ್ಥ ಆಯಿತು. ಹೆಂಗೆ ಬರ್ತಿದೆ ಏನು. ಆಮೇಲೆ ಆಲ್ಮೋಸ್ಟ್ ಇಲ್ಲಿ ಹೈದ್ರಾಬಾದ್ ಟೆಂಪ್ರೇಚರ್ ಮತ್ತೆ ಚೇಂಜ್ ಆಗ್ತಿದೆ ಗುರು. ಇಷ್ಟು ದಿನ ಆರಾಮಾಗಿತ್ತು ಕೂಲಾಗೆ, ಈಗ ಮತ್ತೆ ಬಿಸಿಲುಗಾಲ ಬಂತು ಅನ್ಸುತ್ತಿಲ್ಲೆಲ್ಲ. ಮಾನ್ಸೂನು ಆಯಿತು ಅನ್ಕೋತೀನಿ ಇಲ್ಲಿ. ನೋಡಿ ಕ್ಲೈಮೇಟೇ ಚೇಂಜ್ ಆಗಿಬಿಟ್ಟಿದೆ ಗುರು. ಮತ್ತೆ ಇಲ್ಲಿ ಬಿಸಿಲು, ಅಯ್ಯೋ ದೇವರೇ, ಇರೋಕ್ಕಾಗಲ್ಲ ಗುರು. ಎ ಸಿ ಇಲ್ಲ ಅಂದರೆ ನನ್ನ ಮಗಂದು ಒಂದಿನೂ ಇರೋಕ್ಕಾಗಲ್ಲ ಇಲ್ಲಿ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ನಾನು ನೋಡಿದ್ದೀನಿ. ಎಷ್ಟು ಬರುತ್ತೆ ಏನೋ ಗೊತ್ತಿಲ್ಲ. ಆಲ್ರೆಡಿ 12 ಗಂಟೆ ಆಯಿತು ಟೈಮ್. 12 ಗಂಟೆಗೆ ಈ ರೇಂಜ್ ಟ್ರಾಫಿಕ್ ಎಲ್ಲ ಅದೇ ಗುರು. ಆಫೀಸ್ಗೆ ಹೋಗೋವರೇ ಇಲ್ಲಿ ನಮ್ಮ ಥರನೇ. ನೋಡ್ರಪ್ಪ ನೋಡಿ ಹೆಂಗಿದೆ ಟ್ರಾಫಿಕ್. ಏನಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್. ನಮ್ಮ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂದರೆ ಹಂಗೆ ಅಲ್ಲೇ ತಪ್ಪಾಗೋಗುತ್ತೆ, ಮುಂದೇನೂ ಆಗೋಲ್ಲ ಏನೂ ಆಗೋಲ್ಲ. ಇಲ್ಲ ಹಂಗಿಲ್ಲ, ಇದು ಸ್ವಲ್ಪ ಬೆಟ್ರ್ ಅನ್ಸೋದು ನನಗೆ ಅನಿಸ್ತಿದೆ. ಇಷ್ಟಾದರೂ ಮೂವಿಂಗ್ ಇದ್ದರೆ ಹೋಗ್ತಾ ಇರ್ಬೋದು ಪೀಸಾಗಿ, ತಲೆ ಕಟ್ಕೊಂಡು ಹೋಗ್ತಿರಲ್ಲ. ಏನಂದರೆ ಅಲ್ಲಿ ಇಲ್ಲಿ ಕಾರುಗಳು ನಿಲ್ಸ್ತಾರಲ್ಲ ಸೈಡಲ್ಲಿ, ಅವರಿಂದ ಅಡ್ಡ ಆಗೋದಿದ್ದಾರೆ ಅಷ್ಟೇ, ಏನಿಲ್ಲ. ನೋಡಿ ಗುರು, ನಿಲ್ಸೋಕ್ಕೆ ಆಗಲ್ಲ. ಇಲ್ಲಿ ಆಟೋ ಅವ್ರದ್ದು ಆಳಿ ಜಾಸ್ತಿ ಇದೆ. ಹೌದು, ನನಗೇನು ಅನ್ಸುತ್ತೆ ಅಂದರೆ ಈಗ ನಮ್ಮ ಬೆಂಗಳೂರಲ್ಲಿ ರ್ಯಾಪಿಡೋ ಬೇಡ ಬ್ಯಾನ್ ಮಾಡಿ ಅಂತ ಆಟೋ ಅವರು. ಬಟ್ ಹೈದ್ರಾಬಾದಲ್ಲಿ ಹಂಗೆ ಏನೂ ಇಲ್ಲ ಗುರು. ನಾನು ಒಂದು ಕಡೆನೂ ನೋಡಿಲ್ಲ ಈ ಥರ ಯಾರಾದರೂ ನಮ್ಗೆ ಆಟೋ ಬೇಕು, ರ್ಯಾಪಿಡೋ ಬೇಡ, ರ್ಯಾಪಿಡೋ ಬೇಕು ಆಟೋ, ಈ ಥರ ಏನೂ ಇಲ್ಲ ಗುರು. ಎಲ್ಲ ಪೀಸಾಗಿ ಹೋಗ್ತಿದ್ದಾರೆ ಎಲ್ಲರೂ ಜನರು. ಜಗಳ ಆಡಲ್ಲ, ಏನೂ ಇಲ್ಲ. ಯಾಕೆ ನಮ್ಮ ಕರ್ನಾಟಕನ ಎಲ್ಲದಕ್ಕೂ ಹೈಲೈಟ್ ಆಗುತ್ತೋ ಗೊತ್ತಿಲ್ಲ. ನೋಡೋಣ. ಪಾಪ ಎಷ್ಟೊಂದು ಜನ ರ್ಯಾಪಿಡೋ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು, ಬಸ್ಸುಗಳು ಮಾಡ್ಕೊಂಡು ಓಡ್ತಿದ್ರು, ದಿನಕ್ಕೆ 1,000 2,000 ಎಷ್ಟೊಂದು ಮಾಡ್ತಿದ್ರು, ಜೀವನ ನಡೀತಿತ್ತು. ಈಗ ತುಂಬ ಕಷ್ಟ ಆಗುತ್ತೆ. ಇನ್ನು ಎಲ್ಲೋ ಬೋರ್ಡೇ ನಡೆಸಬೇಕು ಅಂತ ಹೇಳ್ತಾರೆ. ರೂಲ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲದಕ್ಕೂ ಒಂದೇ ರೂಲ್ ಇರಬೇಕು. ಈಗ ಬಾಂಬೆಯಲ್ಲೆಲ್ಲ ನೋಡಿ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಿದ್ದಾರೆ ರ್ಯಾಪಿಡೋನ. ಕ್ಯಾನ್ಸಲ್ ಮಾಡಬಾರ್ದು, ಟ್ರಿಪ್ನ ಮಾಡಿದ್ರೆ ಏನೋ ಇದು ಬೀಳುತ್ತೆ ಅಂತ. ಬಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಯಾಕೆ ಹೀಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇನ್ನೊಂದು ಹೈಯೆಸ್ಟ್ ಟ್ಯಾಕ್ಸ್ ನಾವೇ ಪೇ ಮಾಡೋದು ಕರ್ನಾಟಕದಲ್ಲಿ ವೆಹಿಕಲ್ಸ್ಗೆ. ಅಷ್ಟಿಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಜನ ರ್ಯಾಪಿಡೋ ಓಡಿಸ್ತಿದ್ದಾರೆ. ಲಿಟ್ರಲಿ ನೋಡ್ತಿದ್ದೀನಲ್ಲ, ರ್ಯಾಪಿಡೋನ ನಂಬ್ಕೊಂಡು ಎಷ್ಟೊಂದು ಜನ ಕೆಲ್ಸಕ್ಕೆ ಬರೋರು, ಎಲ್ಲ ಕೆಲಸಗಳು ಮಾಡೋರು ಅದನ್ನ ನಂಬ್ಕೊಂಡೇ ಇದ್ದಾರೆ. ಈಗ ಸಿಂಪಲ್ಲು, ನಾನಿರೋ ಏರಿಯಾಗೆ ಆಟೋ ಹಾಕಿದ್ರೆ 180 200 ರೂಪಾಯಿ ಕೇಳ್ತಿದ್ದಾರೆ. ಅದೇ ನಾನು ರ್ಯಾಪಿಡೋ ಹಾಕಿದ್ರೆ ಹಬ್ಬ ಅಂದರೆ ಒಂದು 60-80, ಮ್ಯಾಕ್ಸಿಮಮ್ 100 ರೂಪಾಯಿ ಗುರು ಅಷ್ಟೇ. ನೋಡಿ ಇಲ್ಲೇ ನೋಡಿ ಎಷ್ಟೊಂದು ಜನ ಕಾಯ್ತಿದ್ದಾರೆ. ಎಲ್ಲ ರ್ಯಾಪಿಡೋ ಹೋಗ್ತಾವ್ರೆ ಇಲ್ಲಿರೋದು. ನೋಡಿ ಗುರು, ಎಲ್ಲ ರ್ಯಾಪಿಡೋ ಹೋಗ್ತಾರೆ ಇಲ್ಲಿರೋದು, ಯಾರೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ರ್ಯಾಪಿಡೋಗಿ ಓಡಿಸ್ಕೊಂಡಿರೋರೆ ಇಲ್ಲಿ. ನೋಡಿ ಇಲ್ಲೊಂದಷ್ಟು ಜನ ಇದ್ದಾರೆ, ಆ ಕಡೆ ಎಷ್ಟೊಂದು ಆಟೋಗಳಿವೆ. ನೋಡಿ ವೇಟಿಂಗು. ಇದೊಂಥರ ಕ್ರೇಜಿ ಗುರು. ಇದು ನೋಡಿ, ಇದೊಂದು ಹೈಡ್ರಾ ಮೈಂಡ್ ಸ್ಪೇಸ್ ಅಂತ. ಇದೊಂದು ಟೆಕ್ ಪಾರ್ಕ್ ಇಲ್ಲ ಹೈದ್ರಾಬಾದಲ್ಲಿ, ಇದೊಂಥರ ಹಳೇ ಮೈಂಡ್ ಸ್ಪೇಸ್ ಪಾರ್ಕ್. ಈಗ ನಮ್ಮ ಬೆಂಗಳೂರಲ್ಲಿ ಮಾನ್ಯತಾ ಹೇಗಿದೆಯೋ, ಬಾಗ್ಮನೆ ಟೆಕ್ ಪಾರ್ಕ್ ಹೇಗಿದೆಯೋ ಆ ರೀತಿಯೇ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇವತ್ತೇನೋ ಹಬ್ಬ ಅಂತ ಖಾಲಿ ಇದೆ ಗುರು. ನಾರ್ಮಲಿ ಆದರೆ ಸಿಕ್ಕಾಪಟ್ಟೆ ಗುರು ಟ್ರಾಫಿಕ್ಕು ಅಂದ್ಕೊಂಡ್ಬಿಡ್ತಾರೆ. ಇವತ್ತು ಖಾಲಿಯಾಗಿದೆ ಗುರು, ಪೀಸ್. ಚೆನ್ನಾಗಿ ಅನಿಸ್ತಿದೆ ನನಗೆ. ನೋಡಿ ಇದು ಒಂದು ಈಕೋ ರನ್ ಅಂತ ಏನಾಗಿದೆ ಕಂಡಿದ್ದೀನಿ ಎಲ್ಲ ಆಗೋಗಿದೆ. ಓಕೆ, ಇದೊಂಥರ ಎಲೆಕ್ಟ್ರಿಕ್ ಆಟೋ ಆಗೋದು, ಫ್ರೀ ಅಂತ ಎಲ್ಲರಿಗೂ. ಯಾರು ಬರ್ತಾರೋ ಹೋಗ್ತಾರೋ ಎಲ್ಲರಿಗೂ ಫ್ರೀ ಇದೆ. ಈ ಕ್ಯಾಂಪಸ್ಸಲ್ಲಿ ಯಾರು ಎಂಪ್ಲಾಯ್ಸ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅದು ಫ್ರೀ ಆಟೋ. ಯಾಕಂದರೆ ಮೆಟ್ರೋ ಇಳಿದು ಬಸ್ಸಿಂದು ಪಾಪ ಒಳಗಡೆ ಬರ್ತಾರಲ್ಲ, ತುಂಬ ದೂರ ಇರುತ್ತೆ, ಆಫೀಸ್ ನಡ್ಕೊಂಡು ಬರಬೇಕು. ಅದಕ್ಕಾಗಿ ಈ ರೀತಿಯ ಆಟೋಗಳನ್ನ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಆಟೋ. ಫ್ರೀ ಅಂತ ಪಿಕಪ್ ಎಲ್ಲ ಅಲ್ಲಿಂದ ನಡ್ಕೊಂಡು ಯೂಸ್ ಪರ್ಫೆಕ್ಟಾಗಿದೆ ಗುರು. ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿದೆ. ಈಗ ನಾರ್ಮಲಿ ಜನರು ಹಿಂಗೆ ಎಲ್ಲ ನೂಕುಲು ಮಾಡ್ಕೊಂಡು ಒಬ್ಬರ ಮೇಲೆ ನೋಡಿ ಹೆಂಗಿದೆ ನೋಡಿ, ಅದು ವೆಲ್ನೆಸ್ ಅಟ್ ವರ್ಕ್ ಅಂತ ನೋಡಿ ಹೆಂಗಿದೆ. ಚೆನ್ನಾಗಿದೆ ಅನಿಸ್ತಿದೆ ನನಗೆ.
ನಾನು ಬೆಂಗಳೂರಲ್ಲಿ ಈ ಥರ ನೋಡಿದ್ದೀನ ಇಲ್ಲ ನನಗೆ ಐಡಿಯಾ ಇಲ್ಲ, ಬಟ್ ಇದೊಂಥರ ಚೆನ್ನಾಗಿದೆ ಕಾನ್ಸೆಪ್ಟು. ನೋಡಿ ಎಷ್ಟೊಂದು ಆಫೀಸಸ್ ಇದೆ ಇಲ್ಲಿ, ಎಷ್ಟೊಂದು ಆಫೀಸಲ್ಲಿ ಎಂಪ್ಲಾಯೀಸ್ ಎಷ್ಟು ಜನ ಇರ್ತಾರಲ್ಲ, ಲಕ್ಷಾಂತರಗಟ್ಟಲೆ ಜನರು ಕೆಲಸ ಮಾಡ್ತಾರೆ. ಇದು ಲೇಬರ್ ಮ್ಯಾನೇಜರ್ ಎಷ್ಟೊಂದು ಜನ ಕೆಲಸ ಮಾಡ್ತಾರಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಗಾಡಿ ಕಾರು ಎಲ್ಲ. ಪಾಪ ಬಸ್ಸು ಟ್ರೈನು ಮೆಟ್ರೋ ಇಟ್ಕೊಂಡು ಬರ್ತಾರೆ, ಮತ್ತು ಅಲ್ಲಿಂದ ಇಷ್ಟು ಒಳಗಡೆ ಬರಬೇಕಲ್ಲ, ಅದಕ್ಕೆ ಹೋಗಿ ಅವ್ರಿಗೆ ಈ ಥರ ಸಪೋರ್ಟ್ ಸಿಗುತ್ತೆ. ಚೆನ್ನಾಗಿದೆ ಇದು ಒಂಥರ ಸಿಸ್ಟಮ್. ನಮಗೇನೋ ಖುಷಿ ಆಯ್ತಕ್ಕ ಇದು. ನೋಡೋಣ ಇನ್ನು ಹೇಗಿರುತ್ತೆ ಏನೋ ಅಂತ. ಒಂದು ನಮ್ಮ ಪಾರ್ಕಿಂಗ್ ಲಾಟಲ್ಲಿ ಎಂಟ್ರ್ ಆಗ್ತಿದ್ದೀವಿ. ನೋಡೋಣ ಹೇಗಿರುತ್ತೆ ಇದು ಅಂತ ಸೀನ್. ಆಯ್ತು ಗುರು, ಎಂಟ್ರ್ ಆಗಿಬಿಟ್ಟೆ. ಗೊತ್ತಿಲ್ಲ ಎಷ್ಟೊತ್ತು ತೊಗೊಂಡು ಏನೋ ಒಂದು 10 ನಿಮಿಷ ತೊಗೊಂಡಿರ್ಬೋದು ಮೋಸ್ಟ್ಲಿ ಅಷ್ಟೇ, ಅದ್ರ ಮೇಲೆ ಇಲ್ಲ. ಯಾಕಂದರೆ ಬೇಗ ಬಂದ್ಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ಟ್ರಾಫಿಕ್ ಇಲ್ಲ ಅಲ್ಲ, ತುಂಬ ಕಡಿಮೆ ಇದೆ, ಅದಕ್ಕೆ ಆರಾಮಾಗಿ ಬರ್ಬೋದು. ಸ್ವೀಟಾಗಿ ಸ್ವೀಪರ್ ನಾನು ಯಾವತ್ತೂ ಬಂದೇ ಇಲ್ಲ. ಯಾವತ್ತೋ ಒಂದು 2-3 ದಿನ ಬಂದಿದ್ದೀನಿ ಅಷ್ಟೇ, ಬಟ್ ಪ್ರತಿದಿನ ಈ ರೀತಿ ಯಾವತ್ತೂ ಬಂದಿಲ್ಲ ನಾನು. ನೋಡೋಣ ಹೇಗಿರುತ್ತೆ ನೋಡಿ. ಖಾಲಿ ಇದೆ, ಆದರೂ ಬಂದಿದೆ ಎಲ್ಲರೂ, ತುಂಬ ಜನ ಬಂದವರು. ಹಾಗೆ ಅಂತ ಫುಲ್ ಖಾಲಿ ಏನಿಲ್ಲ ಆಫೀಸು, ಜನರು ಇದ್ದಾರೆ. ಅಲ್ಲೂ ಎಲ್ಲ ನೋಡ್ತಾ ಇದ್ದೀನಿ ಸ್ವಲ್ಪ ಜನ. ನಮ್ಮ ಬೈಕ್ನ ಪಾರ್ಕ್ ಮಾಡೋ ಸಮಯ ಬಂತು. ನಿನ್ನೇನೂ ಇಲ್ಲೇ, ಇವತ್ತು ಇಲ್ಲೇ. ಓಕೆ ಗಾಯ್ಸ್, ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಟ್ಸ್ ಸೈನಿಂಗ್ ಆಫ್. ಟೇಕ್ ಬೈ ಟೇಕ್ ಕೇರ್.